ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈ ವಿಷಯ ಎಲ್ಲ ಒಟ್ಟಿಗೆ ಸೇರಿ ಅಮಿಕಬಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ಯಾರಿಗೂ ಅನ್ಯಾಯ ಆಗೋದು ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಹೇಳ್ತೀನಿ ಅಂತೇಳಿ ಹೇಳಿದ್ದಾರೆ. ಅವ್ರದ್ರಲ್ಲಿ ಏನೂ ಅಭ್ಯಂತರ ಇಲ್ಲ. ಎಲ್ಲರೂ ಒಟ್ಟಿಗೆ ಇರಬೇಕು, ಸಮವಾಗಿ ಹಂಚ್ಕೊಳ್ಬೇಕು, ಅಮಿಕಬಲ್ ಆಗಿ ಸೆಟಲ್ಮೆಂಟು ಮಾಡ್ಕೋಬೇಕು ಅನ್ನೋ ಮಾತನ್ನು ಹೇಳಿದರೆ ಅದಕ್ಕೆ ನಾವು ಕೂಡ ಸಮ್ಮತಿ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ತಿಳಿಸ್ತೀವಿ ಮತ್ತು ನಮ್ಮ ಪರಮೇಶ್ವರ ಮಹದೇವಪ್ಪ ಆಗಲಿ ಅವ್ರಿಗೂ ಕೂಡ ಗಮನಕ್ಕೆ ತರ್ತೀವಿ. ನಾವು ಇಂಕ್ವಲ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ತಯಾರಿದ್ದೀವಿ. 101 ಜಾತಿಯಲ್ಲಿ ಯಾವುದಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ವಾದದಲ್ಲೇ ನಾನು ಮೊದಲು ನಿಂತಿದ್ದೀನಿ. ನಾವೆಲ್ಲ ಅದರಲ್ಲೇ ಇದ್ದೀವಿ. ಆದ್ದರಿಂದ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ, ಅಮಿಕಬಲ್ ಸೆಟಲ್ ಮಾಡ್ಕೊಳ್ಳೋಣ, ಇಷ್ಟೇ ವಿಷಯ ಬೇರೆ ಇಲ್ಲ. ಅದನ್ನ ಅಲ್ಲಿ ತೀರ್ಮಾನ ಆಗಬೇಕು, ಕುಂತು ಮಾತಾಡಿ ಫೈಸಲ್ ಮಾಡ್ಕೊಳ್ಳೋಣ. ನಾಳೆ ಕ್ಯಾಬಿನೆಟ್ ಅಲ್ಲಿ ಅದನ್ನು ಹಂಚಿಕೆ ಸಮವಾಗಿ ಪ್ರಪೋರ್ಷನೇಟ್ ಆಗಿ 17ನ 15ಕ್ಕೆ ತಂದು ಅದನ್ನ ಅನುಸರಿಸಿ ಮಾಡ್ಕೊಳ್ಬೇಕಾಗ್ತದೆ. ಅದನ್ನ ಕ್ಯಾಬಿನೆಟ್ ಅಲ್ಲಿ ಆಗೋದು ಇವತ್ತು ಪ್ರಿಯಾಂಕರ್ಗೆ ಅವ್ರು ಹೇಳ್ತಿದ್ದಾರೆ 17% ನಾವು ವರ್ಗೀಕರಣ ಅದು ಮಾಡಿದೀವಿ, 15ಕ್ಕೆ ಇನ್ನೂ ನಾವು ಮಾಡಿಲ್ಲ, ಅದಕ್ಕೊಂದು ವಿಧಾನ ಇದೆ, ಈಗ ಆಗಲ್ಲ, ಈಗ ಕೋರ್ಟಲ್ಲಿ ಕೇಸ್ ಇದೆ, 6 ಕೇಸ್ಗಳು ಹಾಕಿದ್ದಾರೆ ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದು ಅವ್ರ ವಿಷಯ, ನಾನು ಮಾತಾಡೋದಿಲ್ಲ. ನಾವು ಅಡ್ವೊಕೇಟ್ ಜನರಲ್ ಕಂಡಿದ್ದೀವಿ. ಯಾವ ಕೋರ್ಟು ಅಡ್ಡ ಇಲ್ಲ ಇದನ್ನ ಮಾಡ್ಕೊಳಕ್ಕೆ. ಯಾವ ಕೋರ್ಟಲ್ಲಿ ಇಷ್ಟೇ ಇಲ್ಲ ಒಳ ಮೀಸಲಾತಿಗೆ ಮಾಡಬಹುದು ಅಂತ ಹೇಳಿದ್ದಾರೆ. ಮಾಡೋದಕ್ಕೆ ನಾಳೆ ತೀರ್ಮಾನ ತಗೊಳ್ತೀವಿ, ಎಲ್ಲ ಒಟ್ಟಿಗೆ ಮಾತಾಡ್ಬೇಕು. ಎಸ್ ಮಾತಾಡ